ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಚಾನಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಇಂದಿಗೆ 35 ದಿನಗಳ ನಂತರ 35 ದಿನಗಳಾಗಿದೆ ನಮ್ಮ ಚಾನಲ್ ಓಪನ್ ಆಗಿ. ಸುಮಾರು 77,000 ಫಾಲೋವರ್ಸ್ ಆಗಿದ್ದಾರೆ. 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳ ದಿವಸ ನಮಗೂ ಕೂಡ 77,000 ಜನ ಫಾಲೋವರ್ಸ್ ಆಗಿದ್ದಾರೆ. ನಮ್ಮ ಚಾನಲ್ಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಕಮಿಂಗ್ ಟು ದ ಮೋಸ್ಟ್ ಸೆನ್ಸೇಷನಲ್ ನ್ಯೂಸ್ ಅಂತಂದರೆ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂಥ 400 ಕೋಟಿ ಹಣ ಗಾಯಬ್. ಏನಕ್ಕೆ ನೋಡ್ರಿ, ಸಾಮಾನ್ಯ ಜನರ ಮನೆಯಲ್ಲಿ ಒಂದು 5 kg ಅಕ್ಕಿ ಇರಲ್ಲ. ಆದರೆ ರಾಜಕಾರಣಿಗಳ ಈ ಒಂದು ಆಟವನ್ನು ನೀವೆಲ್ಲರೂ ನೋಡಲೇಬೇಕು. ಮೂರು ಪಕ್ಷಗಳ ಆಟ ಇದು. ಅದು ಯಾವಾಗ ಆಗಿರೋದು? ಅಕ್ಟೋಬರ್ 16 ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯೋಕ್ಕೆ ಮುಂಚೆ. ಯಾವ ಪಕ್ಷದ್ದು ಯಾರಿಗೂ ಗೊತ್ತಿಲ್ಲ. ಬಟ್ 400 ಕೋಟಿ. ಗೋವಾದಲ್ಲಿ BJP ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ಟೋಬರ್ 16ನೇ ತಾರೀಕು ಪಾಸ್ ಆಗಬೇಕಾದ್ರೆ ಬೆಳಗಾವಿನ ಖಾನಾಪುರದ ಚೋರ್ಲಾ ಘಾಟಲ್ಲಿ 2 ಕಂಟೈನರ್ ತುಂಬಿದಂಥ 2 ಕಂಟೈನರ್ ತುಂಬಿದಂಥ ಕಂಟೈನರ್ಗಳು, ಲಾರಿಗಳು ಗಾಯಬ್. ಆ್ಯಂಡ್ ಅದು 3 ತಿಂಗಳ ನಂತರ ಕಂಪ್ಲೇಂಟ್ ಆಗ್ತಾ ಇದೆ. 3 ತಿಂಗಳ ನಂತರ ಮಹಾರಾಷ್ಟ್ರದ CM ಅವರು ಬೆಳಗಾವಿನ ಖಾನಾಪುರ ಪೊಲೀಸರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ, ಯಾರಿಗೂ ಹೇಳ್ಬೇಡಿ ಅಂತಂದರೆ ಅದು ಹೆಂಗೆ ಲೀಕ್ ಆಯಿತು. ಈಗ ಇಡೀ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಅಂತಂದರೆ ಕದ್ದ ಈ ಒಂದು 400 ಕೋಟಿ ಯಾವ ಬ್ಯಾಂಕಲ್ಲಿ ಡ್ರಾ ಮಾಡಿದ್ದು ಗೋವಾದಲ್ಲಿ. ಗೋವಾದಿಂದ ನೀವು ಗೋವಾಗ ಹೋಗಿದ್ರೆ ಸಾಮಾನ್ಯವಾಗಿ ಆ ಬಾರ್ಡ್ರ್ನಲ್ಲಿ ನೋಡೋದೇನೋ ಅಂತಂದರೆ, ಒಂದು ಬಾಟ್ಲು ಎಣ್ಣೆ ಎತ್ಕೊಂಬರೋಕ್ಕೆ ಗೋವಾ ಪೊಲೀಸವ್ರು ಬೆಟ್ಟೆ ಇಲ್ಲ. BJP ಗೌರ್ಮೆಂಟ್ ಇರೋವಂಥ ಗೋವಾ ಸರ್ಕಾರದಲ್ಲಿ ಇಷ್ಟು ದೊಡ್ಡ 2 ಕಂಟೈನರ್ಗಳನ್ನು ಬಾರ್ಡ್ರಲ್ಲಿ ಬಾಟ್ಲು ಬಿಡ್ದಾರಂಥ ಗೋವಾ ಪೊಲೀಸರು ಈ 400 ಕೋಟಿ ಹಣವನ್ನು ಹೇಗೆ ಬಿಟ್ಟರು ಅಂತ ಪ್ರಶ್ನೆಯನ್ನು ಕೇಳುತ್ತಾ, ಅದೇ ರೀತಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಎಕ್ಸೈಸ್ ಪೊಲೀಸು ಬಾರ್ಡ್ರಲ್ಲಿ ನಿಂತ್ಕೊಂಡು ಒಂದೊಂದು ಬಾಟಲ್ಗಳನ್ನ ಚೆಕ್ ಮಾಡ್ತೀರಾ, ಒಂದೊಂದು ಬ್ಯಾಗ್ನ ಚೆಕ್ ಮಾಡ್ತೀರಾ, ಅಂಡರ್ವೇರ್ನೂ ಬಿಡಲ್ಲ ಚೆಕ್ ಮಾಡ್ತೀರಲ್ರೋ. ಈ 400 ಕೋಟಿನ ಕರ್ನಾಟಕದ ಬಾರ್ಡ್ರಲ್ಲಿ ವಿತೌಟ್ ಚೆಕಿಂಗ್ ಹೆಂಗೋಯ್ತು ಗುರು, ಎಲ್ಲ ಸೇರ್ಕೊಂಡು ಲೂಟಿ ಮಾಡಿದಾರ, ನಮಗೆ ಗೊತ್ತಿದೆ ಅಂತ ಈ ಮೂಲಕ ಹೇಳುತ್ತಾ, ಆಮೇಲೆ ಈ ಒಂದು ಏನಿದೆ 400 ಕೋಟಿ ಗಾಯಬ ವಿಚಾರದಲ್ಲಿ ಒಟ್ಟು 6 ಜನರನ್ನ ಅರೆಸ್ಟ್ ಮಾಡಿದ ಈ ಒಂದು ಹವಾಲಾ ಕಿಂಗ್ ಪೇನ್. ಈ 400 ಕೋಟಿಗೆ ಹವಾಲಾ ಕಿಂಗ್ ಪೇನ್. ಆಮೇಲೆ ಬಲ್ಲ ಮೂಲಗಳ ಪ್ರಕಾರ ನಾವು ಒಂದಷ್ಟು ಬ್ಯಾಂಕಿನವರನ್ನು ನಾವು ವಿವರಣೆ ತಗೊಂಡ್ರೆ 2 ಕಂಟೈನರ್ನಲ್ಲಿ ಎಷ್ಟು ಹಣವನ್ನು ತುಂಬೋದು ಅನ್ನೋದಕ್ಕೆ ಬ್ಯಾಂಕಲ್ಲಿ ಕ್ಯಾಶನ್ನು ಹ್ಯಾಂಡ್ಲ್ ಮಾಡೋ ಅಂಥವ್ರು ಮತ್ತು ಬ್ಯಾಂಕಲ್ಲಿ ಕ್ಯಾಶನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಅಂಥ ವ್ಯಕ್ತಿಗಳನ್ನು ನಾವು ವಿಚಾರಿಸಿದಾಗ 2 ಕಂಟೈನರಲ್ಲಿ ಇದ್ದಂಥದ್ದು 400 ಕೋಟಿ ಅಲ್ಲ, 4,000 ಕೋಟಿ ಹಣ ಅಂತ. 4,000 ಕೋಟಿಗೂ ಹೆಚ್ಚು ಹಣವನ್ನು 2 ಕಂಟೈನರ್ನಲ್ಲಿ ತುಂಬೋದು ಅಂತ ನಮಗೆ ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಎಕ್ಸ್ಪರ್ಟ್ಸ್, ಕ್ಯಾಶನ್ನು ಟ್ರಾನ್ಸ್ಪೋರ್ಟ್ ಮಾಡೋಂಥವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರು ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಅದು 400 ಕೋಟಿ ಅಲ್ಲ, 4,000 ಕೋಟಿ ಹಣ ಗಾಯಬಾಗಿರೋದು, ದರೋಡೆ ಆಗಿರೋದು. ಆಮೇಲೆ ಇಷ್ಟಕ್ಕೂ ಈ ಹಣ ಬ್ಯಾಂಕ್ ಅವ್ರದ್ದಲ್ಲ, ಯಾರು ಎಲ್ಲಿಂದ ಯಾರಿಗೆ ದೇಪ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ರೈತರು ನೇಣಕಂಡು ಸಾಯ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ಕೆಲಸ ಇಲ್ಲ, ಬೆಲೆ ಏರಿಕೆ. ಈ 3 ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. 1,000 ಕೋಟಿ ಹಣವನ್ನು ಚುನಾವಣೆಗಳಿಗೆ, ಅದು ಮುಂಬೈ ಕಾರ್ಪೊರೇಷನ್ ಚುನಾವಣೆ ಆಗಿರ್ಬೋದು, ಸರ್ಕಾರ MLA ಚುನಾವಣೆ, MP ಚುನಾವಣೆ, 1,000 ಕೋಟಿ ಹಣಗಳನ್ನು ಚೆಲ್ಲಿ ಜನರಿಗೆ ಹಣವನ್ನು ಕೊಟ್ಟು ಸರ್ಕಾರಗಳನ್ನು ಮಾಡ್ತಾ ಇರೋವಂಥ ಈ ಎಲ್ಲ ಪಕ್ಷದವ್ರಿಗೆ ಜನ ಧಿಕ್ಕಾರ ಹಾಕಬೇಕು ಅಂತ ಹೇಳ್ತಾ, ಗೋವಾದಿಂದ ಯಾವ ಬ್ಯಾಂಕಲ್ಲಿ ಇದನ್ನು ಡ್ರಾ ಮಾಡಿದ್ರೆ 400 ಕೋಟಿನ ಅಥವಾ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 4,000 ಕೋಟಿನ. ಈ 4,000 ಕೋಟಿ ಅನ್ನೋದ್ರೆ ಜನ ಗಾಬರಿ ಆಗ್ತಾರೆ ಅಂತ 400 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದರ ಸಲುವಾಗಿ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಅದರಲ್ಲಿ ಜಯೇಶ್ ಕದಮ್ ಅನ್ನೋ ಒಬ್ಬ ಕಿಂಗ್ ಪೇನ್, ಜೊತೆಯಲ್ಲಿ ಗುಜರಾತಿನ ಅಹಮದಾಬಾದಿನ ವಿರಾಟ್ ಗಾಂಧಿ ಗುಜರಾತ್ವನು, ಮತ್ತು ಥಾಣೆಯ ಕಿಶೋರ್ ಸೂಲೆ ಅಂತ ಇದ್ದಾನೆ. ಇವರು 3 ಜನರ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಭಾರತದಲ್ಲಿ. ಎಲ್ಲ ಕಡೆ ಮೂಲೆನಲ್ಲೂ ವೈರಲ್ ಆಗ್ತಾ ಇದೆ. ಇವರು 3 ಜನ ನಿಂಗೇಶ್ ಕಮಿಷನ್ನು. ಆಮೇಲೆ ಅವ್ರಿಗೆ ಮಾತಾಡ್ಕೊತಾರೆ, ಏನೋ ಸಮಸ್ಯೆ ಇಲ್ಲ ಅಂದರೆ ಡೋಂಟ್ ವರಿ, ಗುಜರಾತಿನ
ಭಾರತದ ಪ್ರೆಸೆಂಟ್ ದೊಡ್ಡ ರಾಜಕಾರಣಿಯ ಸಪೋರ್ಟ್ ಇದೆ, ಅವರೇ ಹೇಳಿರೋದು, ಅವ್ರ ಸಪೋರ್ಟ್ ಇದೆ. ಹಂಗಾಗಿ ಗೋವಾದಲ್ಲಿ ಏನು ಸಮಸ್ಯೆ ಆಗಲ್ಲ, ಮಹಾರಾಷ್ಟ್ರದಲ್ಲಿ ಏನು ಸಮಸ್ಯೆ ಆಗಲ್ಲ. ಬಟ್ ಆದರೆ ಕರ್ನಾಟಕದಿಂದ ಅದನ್ನು ಮೂವ್ಮೆಂಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿ, ಜೊತೆಯಲ್ಲಿ ಈ ಕಳ್ಳತನದಲ್ಲಿ ಇವತ್ತು ವಿಜಯವಾಣಿ ಪತ್ರಿಕೆ ಎಕ್ಸ್ಪೋಸ್ ಮಾಡಿದೆ. ನಾನು ನೆನ್ನೆನೇ ಹೇಳಿದೆ, ಕರ್ನಾಟಕದ ಪೊಲೀಸು ಮತ್ತು ಇಂಟೆಲಿಜೆನ್ಸ್ ಗೊತ್ತಿಲ್ಲದರೆ ಈ ಒಂದು ಕಳ್ಳತನ ಸಾಧ್ಯನೇ ಇಲ್ಲ ಅಂತ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೆ. ದೇರ್ ಈಸ್ ಅನ್ ಇನ್ವಾಲ್ವ್ಮೆಂಟ್ ಆಫ್ ಕರ್ನಾಟಕದ ಭ್ರಷ್ಟ ಪೊಲೀಸರ ಇನ್ವಾಲ್ವ್ಮೆಂಟ್ ಇದೆ ಅಂತ ನಾನು ಹೇಳಿದ್ದೆ. ಇದನ್ನು ವಿಜಯವಾಣಿದು ಸಹ ಇವತ್ತು ವಿಜಯವಾಣಿ ಪತ್ರಿಕೆ ಇವತ್ತು ಕನ್ಫರ್ಮ್ ಮಾಡಿದೆ, ನಾನು ಪೋಸ್ಟ್ ಮಾಡಿದ್ದೀನಿ. ಕರ್ನಾಟಕದ ಭ್ರಷ್ಟ ಪೊಲೀಸರು ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಪತ್ರಿಕೆ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿದೆ. ನೆನ್ನೆ ನಾನು ವಿಜಯವಾಣಿ ಪತ್ರಿಕೆಗೆ ಬರೋಕ್ಕೆ ಮುಂಚೆನೇ ನಾನು ಇನ್ಪುಟ್ಸನ್ನು ಕೊಟ್ಟಿದ್ದೆ ಅಂತ ಈ ಮೂಲಕ ಹೇಳ್ತಾ, ಕಳ್ಳತನ 4,000 ಕೋಟಿ ಕಳ್ಳತನ ಆಗಿದೆ, 4,000 ಕೋಟಿ ಕಳ್ಳತನ ಆಗಿದೆ, 400 ಕೋಟಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. 3 ತಿಂಗಳ ನಂತರ ಕರ್ನಾಟಕ CM ಅವ್ರಿಗೆ ಮಹಾರಾಷ್ಟ್ರ CM ಅವ್ರಿಗೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಗ್ಬಿಟ್ಟಿದೆ. ಹಂಗಾಗಿ ಒಂದು ನೋಡ್ರಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ರಪ್ಪ ಅಂತ. ಅದು ನಮ್ಮ ಪೊಲೀಸರು ಕಿವಿಗೆ ಹಾಕವ್ರೆ. ಎಲ್ಲೆಲ್ಲಿ ಇದು ಇಂಟೆಲಿಜೆನ್ಸ್ ಹೋಯ್ತೋ ಗೊತ್ತಿಲ್ಲ. ಇಡೀ ಕರ್ನಾಟಕ ಗಬ್ಬೆದೋಗಿದೆ, ಇಡೀ ಭಾರತ ಗಬ್ಬೆದೋಗಿದೆ. ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟ ಅಧಿಕಾರಿಗಳ, ದೇಶದ ಆರ್ಥಿಕತೆಯನ್ನು ನಾಶ ಮಾಡ್ತಾ ಇರುವಂಥ ನಿಮ್ಮಂಥ ಫ್ರಾಡ್ಗಳು, ಭ್ರಷ್ಟಗಳನ್ನ ಬೀದಿನಲ್ಲಿ ನೇಣು ಹಾಕಬೇಕು ಅಂತ ಹೇಳುತ್ತಾ, 400 ಜನರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ನಿರುದ್ಯೋಗಗಳಿಂದ ಇವತ್ತಿನ ಯುವ ಜನತೆ ಸಾಯ್ತಾ ಇದ್ದಾರೆ, ಬೆಲೆ ಏರಿಕೆಯಿಂದ ಸಾಯ್ತಾ ಇದ್ದಾರೆ. ನಿಮಗೆ 100 ಕೋಟಿ, 1000 ಕೋಟಿ, 400 ಕೋಟಿ ನಿಮಗೆ ಲೆಕ್ಕಾಚಾರನೇ ಇಲ್ಲ. 4,000 ಕೋಟಿ ಗಾಯ ಪ್ರಕರಣದಲ್ಲಿ 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 3 ಕಿಂಗ್ ಪಿನ್ಗಳು, ಜಯೇಶ್ ಕದಮ್, ವಿರಾಟ್ ಗಾಂಧಿ ಫ್ರಮ್ ಗುಜರಾತ್, ನಮ್ಮ ಮೋದಿ ಅವರ ಗುಜರಾತಿಂದ ಇವನು. ಆಮೇಲೆ ಗುಜರಾತಿನ ಟಾಪ್ ರಾಜಕಾರಣಿ ಇದಕ್ಕೆ ಸಪೋರ್ಟ್ ಇದೆಯಂತೆ. ಯಾರು ಆ ರಾಜಕಾರಣಿ? ದಯಮಾಡಿ BJP ಅವರು ಸ್ವಲ್ಪ ಕೇಳ್ಬಿಟ್ಟು ಹೇಳ್ರಪ್ಪ. ನಿಮ್ಮದು ಗೋವಾದಲ್ಲೂ ನಿಮ್ಮದೇ ಸರ್ಕಾರ, ಗುಜರಾತ್ದಲ್ಲೂ ನಿಮಗೆ ಸರ್ಕಾರ, ಇಡೀ ಭಾರತದಲ್ಲೇ 13 ಜನ ನಿಮ್ಮದೇ ಸರ್ಕಾರ. ಯಾರು ಅವನವರು ಗುಜರಾತಿನ ರಾಜಕಾರಣಿ? ಪ್ರಹ್ಲಾದ್ ಜೋಶಿ ಅವರೇ ದಯಮಾಡಿ ಸ್ವಲ್ಪ ಕೇಳ್ಬಿಟ್ಟು ಹೇಳ್ರಿ. ಏನ್ರಿ 400 ಕೋಟಿ ಅಂದರೆ ಎಲ್ಲೋ ಒಂದು ಕಡೆ 400 ರೂಪಾಯಿಗಿಂತ ಕಡೆ ರೇಟಿನಲ್ಲಿ ಏನ್ರಿ ಪ್ರಹ್ಲಾದ್ ಜೋಶಿ ಅವರೇ ದಯಮಾಡಿ ಯಾರ್ರೀ ಅದು ಗುಜರಾತಿನ ಅಷ್ಟು ದೊಡ್ಡ ರಾಜಕಾರಣಿ ಈ ಒಂದು ಟ್ರಾಫಿಕಿಂಗ್ಗೆ ಹೆಲ್ಪ್ ಮಾಡಿರೋದು, ಈ ಒಂದು ಹವಾಲೆಗೆ ಹೆಲ್ಪ್ ಮಾಡಿರೋದು? ಜನರಿಗೆ ತಿನ್ನಕ್ಕಿಟ್ಟಿಲ್ಲ, ಆದರೆ ನಿಮಗೆ 1000 ಕೋಟಿ ಲೆಕ್ಕನೇ ಇಲ್ಲ ಅಂತ ಈ ಮೂಲಕ ಹೇಳುತ್ತಾ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗುತ್ತಿದ್ದ ಚೋರ್ಲಾ ಘಾಟಲ್ಲಿ ಗಾಯಬಾದಂಥ 400 ಕೋಟಿ ಅಂತ ಇವರು ಹೇಳ್ತಾರೆ. ಬಟ್ ಎಕ್ಸ್ಪರ್ಟ್ಸ್ ಹೇಳೋದೇನು ಅಂತಂದರೆ 4,000 ಕೋಟಿ ಹಣ ಎಲ್ಗೋಯ್ತು, ಹೇಗೋಯ್ತು, ಯಾರು ದೇಪಿದ್ರು, ಕರ್ನಾಟಕದ ಭ್ರಷ್ಟ ಪೊಲೀಸರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ರು, ಯಾರ್ಯಾರಿಗೆ ಇನ್ಪುಟ್ಸ್ ಇತ್ತು, ಈ ಒಂದು ಕಂಟೈನರ್ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅಂತ ಖಂಡಿತವಾಗಿ ಕರ್ನಾಟಕದ ಇಂಟೆಲಿಜೆನ್ಸಿಗೆ, ಕರ್ನಾಟಕದ ಪೊಲೀಸರಿಗೆ, ಕರ್ನಾಟಕದ ಈ ಒಂದು ಕಂಟೈನರ್ ಕದಿಯೋದ್ರಲ್ಲಿ ಹೆಲ್ಪ್ ಮಾಡಿದಂಥ ಕರ್ನಾಟಕದ ಪೊಲೀಸರಿಗೆ ಖಂಡಿತ ಗೊತ್ತಿತ್ತು ಅಂತ ಈ ಮೂಲಕ ಹೇಳುತ್ತಾ, ನಿಮಗೋಸ್ಕರ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, 77,000 ಫಾಲೋವರ್ಸ್ ನಮಗೆ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರಿಗೆ ಧನ್ಯವಾದಗಳಂತ ಹೇಳುತ್ತಾ, ದ ಡೇ ಐ ಬಿಕಮ್ CM ವಿ ವಿಲ್ ಹ್ಯಾಂಗ್ ಭ್ರಷ್ಟರನ್ನ, ಹವಾಲ ಮೇಂಟೈನ್ ಮಾಡೋರನ್ನ, ಭ್ರಷ್ಟಾಚಾರ ಮಾಡೋರನ್ನ, ತೂತು ಗುಂಡಿ ಹಾಕಿರೋರನ್ನ, ಓಕೆ, ನಮ್ಮ ದುಡ್ಡನ್ನ ದೇಪ್ಕೊಂಡು ತಿನ್ನೋರನ್ನ, ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ, ನನ್ನಂತ ಒಂದು CM ಆದ ಡೇ ಐ ಬಿಕಮ್ CM ವಿ ವಿಲ್ ಅಮೆಂಡ್ ದ ಲಾ, ವಿ ವಿಲ್ ಹ್ಯಾಂಗ್ ದಮ್ ಇನ್ ದ ಸ್ಟ್ರೀಟ್ಸ್. ಅವ್ರಗಳನ್ನ ಬೀದಿನಲ್ಲಿ ನೇಣಿಗೆ ಹಾಕೋಣ ಅಂತ ಈ ಮೂಲಕ ಹೇಳುತ್ತಾ, ದಟ್ ಈಸ್ ವಾಟ್ ವಿ ವಾಂಟೆಡ್. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟರಿಗೆ, ಇವ್ರಿಗೆ ಬೀದಿನಲ್ಲಿ ನೇಣು ಹಾಕಿದ್ರೇ, ಇಲ್ಲ ಅಂತಂದರೆ ನಿಮ್ಮ ಜೇಬಲ್ಲೂ ದುಡ್ಡಿರಲ್ಲ, ನಿಮ್ಮ ಬ್ಯಾಂಕಲ್ಲೂ ದುಡ್ಡಿರಲ್ಲ, ನಿಮ್ಮದೂ ಸಾಲ, ಕರ್ನಾಟಕ ರಾಜ್ಯ ಸರ್ಕಾರದ 8 ಲಕ್ಷ ಕೋಟಿ ಸಾಲ, ಈ ಮೋದಿದು 200 ಲಕ್ಷ ಕೋಟಿ ಸಾಲ, ಏನು ಮಾಡ್ದು ಈ ಮೂಲಕ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಟ್ರೂ ಲೈಸ್ ನ್ಯೂಸ್. ಗಾಯಬಾಗಿದ್ದು, ದೇಪಿದ್ದು 400 ಕೋಟಿನ, 4,000 ಕೋಟಿನ, ಯಾರ್ದಣ, ಯಾವ ಬ್ಯಾಂಕಲ್ಲಣ, ಯಾವ ಪಾರ್ಟಿಗೆ ಸೇರಿದ್ದು, ಯಾವ ವ್ಯಕ್ತಿಗಳಿಗೆ ಸೇರಿದ್ದು, ಇದನ್ನ 3 ತಿಂಗಳಾದ್ಮೇಲೆ ಬಾಯ್ಬಿಟ್ಟಿದ್ದು ಯಾಕೆ, ದೆಪ್ಪಿದ್ದು ಯಾರು, ಎಲ್ಲಿ ಗಾಯವಾಯಿತು, ಕರ್ನಾಟಕದ ಭ್ರಷ್ಟ ಪೊಲೀಸವ್ರಿಗೆ, ಇಂಟೆಲಿಜೆನ್ಸಿ ಅವ್ರಿಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ ಕಾದು ನೋಡೋಣ ಮತ್ತೊಮ್ಮೆ ಅಪ್ಡೇಟ್ಸ್. ಬಟ್ ವಿಡಿಯೋ ಮಾತ್ರ ಸಿಕ್ಕಾಪಡೆ ವೈರಲ್ ಆಗ್ತಾ ಇದೆ. BJP ಅವರು ಹೇಳಬೇಕು ಯಾರು ಆ ಗುಜರಾತಿನ ಟಾಪ್ ರಾಜಕಾರಣಿ ಈ ಹವಾಲಾಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳುತ್ತಾ, ಕಾಂಗ್ರೆಸ್ ಅವ್ರದ್ದು ಇದೆ, JDS ಅವ್ರದ್ದು ಇದೆ, ಮತ್ತೆ ಮಾತಾಡೋಣ.